ಅದೇಂಗ್ ಸೋಲಕ್ ಬಿಡಲ್ಲ. ನಾವು ಕಾಂಗ್ರೆಸ್ ಕಡೆಗೆ ಇರೋದು, ನಮ್ದು 10 ಓಟ್ ಐತಿ. ಶ್ರೀನಿವಾಸ ದಾಸಕರಿಯಪ್ಪರ ಮನೆ ಇರೋದಂತ ಶ್ರೀಮತಿ ಅವರು ಮುಸ್ಲಿಂ ಕೇರಿಗಳಿಗೆಲ್ಲ ಓಟ್ ಕೇಳಕ್ ಹೋದ್ರೆ ಆ ಮುಸ್ಲಿಂ ಹೆಣ್ಮಕ್ಳು ಇವತ್ತು ಉಡಿ ತುಂಬಿ ಕಳಿಸ್ತಾರ. ಸೂರ್ಯಚಂದ್ರ ಹುಟ್ಟದ ಎಷ್ಟು ಸತ್ಯನ ಗೆಲ್ಲೋದು ಅಷ್ಟೇ ಸತ್ಯ. ಯಾರು ಬಂದ್ರು ಏನು ಮಾಡಂಗಿಲ್ಲ, ನಮ್ ಕಷ್ಟ ನಿಮಗೆ ತಪ್ಪಿದ್ದಲ್ಲ. ಕಾಂಗ್ರೆಸ್ ಗೆಲ್ಬಹುದು, ವಾತಾವರಣ ನೋಡಿದ್ರೆ ಅನಿಸ್ತೈತಿ ಗೆಲ್ಬಹುದು ಅಂತ. ಅವ್ರೀಗ ಕಾಂಗ್ರೆಸ್ನವ್ರು ಏನು ಬಸ್ ಫ್ರೀ ಕೊಟ್ಟಿದಾರ, ಹೆಣ್ಮಕ್ಳು ನಿಂತಿದ್ರೆ ಸುಮ್ಮನೆ ಹೋಗ್ತಾರೆ, ಅವರು ಬಸ್ಸೇ ನಿಲ್ಸಲ್ಲ. ಕೊಡೋಣ, ಎಕ್ಸ್ಚೇಂಜ್ ಮಾಡೋಣ, 5 ವರ್ಷಕ್ಕೆ ಒಂದ್ಸಾರಿ ಚೇಂಜ್ ಮಾಡೋಣ. ಅನುಭವ ಯಾವಾಗ ಅಂತ ಗೊತ್ತಾಗುತ್ತೆ ಅಂದ್ರೆ ಕಂಟಿನ್ಯೂ ಎಲ್ಲ ಅವ್ರ ಮನೆಯಲ್ಲೇ ಎಲ್ಲರೂ ಆಗ್ಬೇಕಂತ ಏನಾರು ರೂಲ್ಸ್ ಇದೆನಾ? ಇಲ್ಲಲ್ಲ. ಎಲ್ಲಿಂದ ಕೊಡ್ತಾರೆ ಅವ್ರು 2 ಸಾವಿರ? ಎಲ್ಲಿಂದ ಯಾರ ಮನೆಯಿಂದ ಕೊಡ್ತಾರೆ? ನಮ್ಮ ದುಡ್ಡು. ತುಂಬ ಅನುಕೂಲ ಆಗಿದೆ, ಬಡವ್ರ ಬಗ್ಗರಿಗೆ ತುಂಬ ಅನುಕೂಲ ಆಗಿದೆ. ಸಂಘಕ್ಕಂತೂ ಇವತ್ತು ಸಂಘ ಕಟ್ಟೋದಾಯ್ತಂದ್ರೆ ಇಮಿಡಿಯೇಟ್ಲಿ 2 ಸಾವಿರ ಬಿದ್ದಿರ್ತೈತೆ. ನಮಗೆ ತುಂಬ ಅನುಕೂಲ ಇದೆ. ನಮಗೆ ಕಾಂಗ್ರೆಸ್ಸೇ ಬರಬೇಕು. ಹೆಣ್ಮಕ್ಳಲ್ಲ, ನಮ್ಮ ಕುಟುಂಬಕ್ಕೆ. ಈಗ ಸಂಘ ಅಂತ ತೆಗ್ಸಿರ್ತಾರಲ್ಲ ಅವ್ರು ಇಡೀ ಕುಟುಂಬಕ್ಕಲ್ಲ ಆಗೋದು, ಕುಟುಂಬಕ್ಕೆ ಒಳ್ಳೆಯದಾಗಿದೆ. ಏನೂ ತೊಂದರೆ ಇಲ್ಲ. ಅವ್ರ ಜವಾಬ್ದಾರಿ ತಗೊತಾರೆ ಸರ್, ಜವಾಬ್ದಾರಿ ತಗೊಂಡೇ ಕೆಲಸ ಮಾಡ್ತಾರೆ ಸರ್. ಅವ್ರ ಬಗ್ಗೆ ನಮಗೆ ಅಭಿಮಾನ ಇದೆ. ಹೌದು ಸರ್, ಅವರೇ ಬರ್ಬೇಕಂತ ನಮಗೆ ತುಂಬ ಇಷ್ಟ. BJP ಅಂತ ನಾವು ಅಂತೀವಿ, ದಾಸರಕರಪ್ಪರು. ಅನುಭವನೂ ಬೇಕಂತ. ಮತ್ತು ಅವರು SS ಅವರು ಬಂದಾಗ ಅನುಭವ ಇತ್ತ ಮೊದಲ? ಅನುಭವ ಇತ್ತಾ? ಬಂದಿಂದ ಆ ಫೀಲ್ಡಿಗೆ ಬಂದಿಂದ ಅನುಭವ ಇರ್ತತ್ತ. ಅನುಭವ ಇಲ್ಲದ ಟಿಕೆಟ್ ಕೊಟ್ರ? ಅವ್ರು ಟಿಕೆಟ್ ಕೊಡೋಕ್ರ ಮೇಲೆ ಅವರು ಅನುಭವ ಇಲ್ಲದ ಟಿಕೆಟ್ ಕೊಡ್ತಾರೆ. ತಂದೆಯವ್ರ ಫೀಲ್ಡ್ನಲ್ಲಿ ಅವರು ಹೆಜ್ಜೆ ಇಟ್ಟಿದ್ದಾರೆ, ಅವ್ರು ಮುಂದಿಟ್ಟಿದ್ದಾರೆ, ಅವ್ರ ಪಾದದಲ್ಲಿ ಅವ್ರ ದಾರಿಯಲ್ಲಿ ಅವ್ರನ್ನ ದಾರಿ ತೋರಿಸಿದ್ದಾರೆ. ಆ ಫೀಲ್ಡ್ನಲ್ಲಿ ಹೋಗಂತೇಳಿ ಅವರು ನಡೀತಾರೆ. ಕೊಡೋಣ, ಎಕ್ಸ್ಚೇಂಜ್ ಮಾಡೋಣ, 5 ವರ್ಷಕ್ಕೆ ಒಂದ್ಸಾರಿ ಚೇಂಜ್ ಮಾಡೋಣ. ಅನುಭವ ಯಾವಾಗ ಅಂತ ಗೊತ್ತಾಗುತ್ತೆ ಅಂದರೆ ಕಂಟಿನ್ಯೂ ಎಲ್ಲ ಅವ್ರ ಮನೆಯಲ್ಲೇ ಎಲ್ಲರೂ ಆಗ್ಬೇಕಂತ ಏನಾರು ರೂಲ್ಸ್ ಇದೆನಾ? ಇಲ್ಲಲ್ಲ. ಈಗ ನೀವು ನಿಮ್ಮ ತಂದೆಯರಿದ್ರು, ಅವ್ರು ಏನು ಮಾಡ್ತಿದ್ರಿ, ನೀವು ಈಗ ಏನು ಮಾಡ್ತಾಯಿದ್ರಿ? ಆ ಫೀಲ್ಡ್ನಲ್ಲಿ ಹೆಜ್ಜೆ ಚೇಂಜ್ ಆಗ್ತಿರೋದು. ನೀವು ಮಾಡಿದ ದಾರಿಯಲ್ಲೇ ಅದು ಬರ್ಬೇಕು ಅನ್ನೋದು ಏನಿಲ್ಲಲ್ಲ, ಹೌದ್ರಾ? ಹಂಗೆ ಎಕ್ಸ್ಪೆಕ್ಟೆಡ್. ನೋಡೋಣ, ಕಾದು ನೋಡೋಣ. ಇನ್ನೇನು ಭಾಳ ದಿನ ಇಲ್ಲ, ಸ್ವಲ್ಪ ದಿನದಲ್ಲೇ ಅದೇನಂತ ಗೊತ್ತಾಗುತ್ತೆ. ಭಾಳ ಇದೆ ಕೆಲಸ, ಯಾವ ಆಗ್ತದಿಲ್ಲ. ನಮ್ಮೆಲ್ಲ ರೋಡ್ ಆಗಿಲ್ಲ, ಎಲ್ಲ ನಾವು ಕೆಸರಲ್ಲಿ ಓಡಾಡ್ತಾ ಇದ್ದೀವಿ. ಇನ್ನು ಯರಗುಂಟಿ ರೋಡ್ನಲ್ಲೇ ವಿಜಯನಗರ ಬಡಾವಣೆ ಎಲ್ಲ ಆಗಿದೆ. ಕಂದಾಯ ಕಟ್ತಿದ್ವಿ, ನೀರಿನ ಕಂದಾಯ, ಮನೆ ಕಂದಾಯ ಎಲ್ಲ ಕಟ್ತಾ ಇದ್ವಿ. ಯಾವ ರೋಡ್ ಆಗ್ತಾಯಿಲ್ಲ. ಮಳೆ ಬಂದರೆ ಕೆಸರಲ್ಲಿ ಓಡಾಡ್ತಾ ಇದ್ವಿ. ಹೋಗಿ ಮಣಿತನಕ ಹೋಗಿ ಕೇಳಿರಿ ಏನು ಮಾಡೋಣ ಬಿಡೋಣ ಅಂತ ಇನ್ನೂ ಆಶ್ವಾಸನೆಗಳು ಗ್ಯಾರಂಟಿ ಎಲ್ಲಿಂದ ಕೊಡ್ತಾರೆ ಅವ್ರು? 2 ಸಾವಿರ ಎಲ್ಲಿಂದ ಯಾರ ಮನೆಯಿಂದ ಕೊಡ್ತಾರೆ? ನಮ್ಮ ದುಡ್ಡು. 200 ರೂಪಾಯಿಗೆ ಶೇಂಗಾ ಬೀಜ ಆಗಿದೆ. ಅದನ್ನೇ ಕಡಿಮೆ ಮಾಡೋಣ. ದಿನನಿತ್ಯ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ. ಎಲ್ಲಿಂದ ಕೊಡ್ತಾರೆ? ಅವ್ರ ಮನೆಯಿಂದ ಕೊಡ್ತಾರೆ, ನಮ್ದು ಕಸೊಂದು ಕೊಡ್ತಾರೆ. ಅವ್ರು ಬುದ್ಧಿ ಇಲ್ಲ, ನಮಗೆ ಬುದ್ಧಿ ಇಲ್ಲ ಮೊದಲ, ಆಮೇಲೆ ಅವ್ರಿಗೆ ಹೇಳೋಣ. ಸುಮ್ಕ ತರೋದು, ಲಾಸ್ ಮಾಡ್ಕೊಂಡು ಹೋಗೋದು. ಗೆಲ್ಬೇಕಂದ್ರೆ ಗೆಲ್ಬೇಕು, BJPನವರು ಗೆಲ್ಬೇಕು. ಅವರು ಮಾಡ್ತಾರೆ, ಅವರು ಗೆಲ್ಬೇಕು, ಇವರು ಗೆಲ್ಬೇಕು. ಇಬ್ರು ಗೆಲ್ಲಕ್ಕಾಗಲ್ಲ, ಒಬ್ಬರೇ ಗೆಲ್ಲಕ್ಕಾಗೋದು. ಯಾರು ಅವರಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾರೆ, ಯಾರು ನಿಮಗೆ ಈ ಬೀದಿ ಬದಿ ವ್ಯಾಪಾರಿಗಳಿಗೆ ಸಹಾಯ ಮಾಡ್ತಾರೆ? ಕಾಂಗ್ರೆಸ್ನವ್ರೆ. ನಾವು ನಂಬಿ ಓಟ್ ಹಾಕ್ತೇವೆ, ನಮಗೆ ಕೆಲಸ ಕೊಡಿಸ್ಬೇಕಾ? ನಮಗೆ ನಂಬಿ ಎಲ್ಲರಿಗೆ ಅವರಿಗೆ ಓಟ್ ಹಾಕ್ಸಿದ್ದೆ. ನಾನೇ ಮುಂದೆ ನಿಂತು ಈಗ ನೋಡಿ ಬೀದಿಯಾಗ ಬಂದು ವ್ಯಾಪಾರ ಮಾಡಕತ್ತೀನಿ. ನಮಗೇನ್ರ ಒಂದು ಕೆಲಸ ಕೊಡ್ಬೇಕಾ? ನಾವು ಕಾಂಗ್ರೆಸ್ ಕಡೆಗೆ ಇರೋದು, ನಮ್ದು 10 ಓಟ್ ಐತಿ. ಅದೇಂಗೆ ಸೋಲಕ್ ಬಿಡಲ್ಲ. ನಾವು ಗೆಲ್ಲಿಸ್ತೀವಿ. ಯಾವ ಸತಿನ ಅವರಿಗೆ ಗೆಲ್ಸೋದು ನಾವು ಕಾಂಗ್ರೆಸ್ನಿಗೆ ಕೈಗೆ. ನಾವು ಏನಂದ್ರೆ ಸುಮ್ಕ ಇವರು ರೊಕ್ಕ ಕೊಡ್ತಾರಲ್ಲ ಇಸ್ಕೊಂತೀವಿ. ಹ್ಞೂ ಅಂದು ನಮಗೆ ಗೊತ್ತೈತಿ. ಇವ್ರಿಗೆ ಹ್ಞೂ ಅನ್ನೋದ ಇಸ್ಕೊಳೋದು, ರೊಕ್ಕ ಕೊಡೋದು, ಮತ್ತು ಕಾಂಗ್ರೆಸ್ಗೆ ಹಾಕೋದು. ಅದು ನಮಗೆ ಗೊತ್ತಿಲ್ಲ ಸರ್. ಗ್ಯಾರಂಟಿ ಅವ್ರು ಕೊಟ್ಟಿದ್ದಾರೆ, ಅವ್ರು ಅದನ್ನು ಕಾರ್ಯರೂಪಕ್ಕೆ ತರ್ತಾರೆ ಅನ್ನೋ ಗ್ಯಾರಂಟಿ ಜನಕ್ಕೆ ಬರಬೇಕಲ್ವ. ಮತ್ತು ಬಸ್ಗಳು, ಸಿಟಿ ಬಸ್ಸು ಫ್ರೀ ಮಾಡಿದ್ದಾರೆ. ಬಸ್ಸು ಕರೆಕ್ಟ್ ಟೈಮಿಗೆ ಬರೋಲ್ಲ, ಬಂದ್ರೂ ನಿಲ್ಲಿಸಲ್ಲ. ಹೆಣ್ಮಕ್ಳಿದ್ರೆ ಹಂಗೆ ಹೋಗ್ತಾರೆ. ಹಿಂಗೆ ಫ್ರೀ ಕೊಡೋದು, ಬಟ್ ಅದರಿಂದ ಏನೂ ಯೂಸ್ ಮಾಡ್ಕೊತ ಇಲ್ಲ ಜನ. ಅವ್ರೀಗ ಕಾಂಗ್ರೆಸ್ದವ್ರು ಏನು ಬಸ್ ಫ್ರೀ ಕೊಟ್ಟಿದ್ದಾರೆ, ಹೆಣ್ಮಕ್ಳು ನಿಂತಿದ್ರೆ ಸುಮ್ಮನೆ ಹೋಗ್ತಾರೆ, ಅವರು ಬಸ್ಸೇ ನಿಲ್ಲಿಸಲ್ಲ. ಹಂಗೆ ಮಾಡ್ತಿದ್ದಾರೆ. ಹೊಸ ಮಗಕ್ಕೆ ಅವಕಾಶ ಕೊಡಬೇಕು ಹೊಸಬ್ರಿಗೆ ಅಂತ ಜನ ಅಂತಿದ್ದಾರೆ. ಬಟ್ ಕೆಲವೊಬ್ಬರು ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ಅವಕಾಶ ಕೊಡಬೇಕು ಅಂತಾರೆ. ಯಾರು ಕೆಲಸ ಯಾರು ಮಾಡ್ತಾರೆ ಅಂತ ಅವ್ರು ಬಂದಮೇಲೆ ಗೊತ್ತಾಗತ್ತಲ್ವಾ? ಅದು ಅವ್ರಿಗೆ ಗೊತ್ತು ಸರ್. ನಮಗೆ ಅವ್ರವ್ರ ಬೇಸರಗಳು ಅವ್ರಿಗೆ ಗೊತ್ತು, ನಮಗೇನು ಗೊತ್ತು ಸರ್. ಅದು ರಾಜಕೀಯ ಗಿಮಿಕ್ಸ್ ಎಲ್ಲ ನಮಗೆ ಗೊತ್ತಿಲ್ಲ. ಬಟ್ ನಮ್ಮ ಪ್ರಾಬ್ಲಮ್ಸ್ ನಾವು ಹೇಳ್ತಿದ್ದೀವಿ ಅಷ್ಟೇ. ನಮ್ಮ ಈ ಕಡೆ ಬೇರೆ ಏರಿಯಾಸಲ್ಲೆಲ್ಲ ಮೇಂಟೆನೆನ್ಸ್ ಮಾಡಿಲ್ಲ. ಸಿಟಿ ಪ್ಲಾನಿಂಗ್ ಕರೆಕ್ಟ್ ಇಲ್ಲ, ಪಾರ್ಕ್ಗಳು ಕರೆಕ್ಟ್ ಮೇಂಟೈನ್ ಮಾಡ್ತಾ ಇಲ್ಲ, ಕ್ಲೀನ್ ಇಲ್ಲ. ಮುನ್ಸಿಪಾಲ್ಟಿ ಅವ್ರು ಕರೆಕ್ಟಾಗಿ ಬಂದು ಕಸ ತಗೊಂಡು ಹೋಗಲ್ಲ. ಒಟ್ಟು ಇದನ್ನೇ ಹೇಳ್ತೀನಿ, ಇದೆಲ್ಲ ಇಂಪ್ರೂವ್ಮೆಂಟ್ಸ್ ಆಗಬೇಕು ಎಲ್ಲ ಕಡೆ. ಏಟ್ ಅಂದ್ರೆ ಏನು? ಸೋಲಿಸ್ತಿರೋ? ಇಲ್ರಿ, ನಮಗೆ ಯಾಕ್ರಿ ಬೇಕಾದಲ್ಲ. ಗೆಲ್ಸೋದ ಈ ಸರಿ ದೇವ್ರ ಕೈಲಿದೆ. ದೇವ್ರು ಮನುಷ್ಯರಿಗೆ ಏನು ದೇವ್ರು ಮಾಡೋಕ್ಕಾಗತ್ತೆ ಅಣ್ಣ? ದೇವ್ರೇ. ನಾವು ಓಟ್ ಹಾಕ್ತೀವಿ, ಸುಮ್ಮನೆ ಬರ್ತೀವಿ. ಯಾರಿಗೆ ಇಷ್ಟ ಆಗುತ್ತೆ ಅದು ಹಾಕ್ತೀವಿ, ಸುಮ್ಮನೆ ಬರ್ತೀವಿ. ನಮಗೆ ವ್ಯಾಪಾರ ಆದರೆ ಸಾಕಾಗೈತೆ. ನಾವು ಬಡವ್ರು ಅದೀವಣ್ಣ. ನಾವು ಇದ್ರಾಗ ದುಡಿಬೇಕು, ತಿನ್ನಬೇಕು. ನಾವು ಕಾಂಗ್ರೆಸ್ ಗೆಲ್ಬೋದು.
ಈಗ ವಾತಾವರಣ ನೋಡಿದರೆ ಅನಿಸ್ತೈತಿ ಗೆಲ್ಬೋದು ಅಂತ. ಅಲ್ಲ ಯಾರ ಬಗ್ಗೆನೂ ಅನುಕಂಪಿಲ್ಲ, ಆದರೆ ಈ ವಾತಾವರಣ ನೋಡಿದ್ರೆ ಗೊತ್ತಾಗ್ತೈತಿ. ಇಲ್ಲಿ ವಾತಾವರಣ ಹೆಂಗೈತಿ ರೀ, ಚೆನ್ನಾಗೈತಿ. ನಿಮ್ದು ಐತೆ ಅವ್ರದ್ದು ಈಗ ನಿಮ್ದು ಐತಿ, ಈಗ ಅದು ಹೇಳ್ಬೋದು ನಾವು ಅಷ್ಟೇ. ಅರ್ಥ ಆತ್ರ ಯಾರ ಬಗ್ಗೆ ಎಲ್ಲರ ಅಭಿಮಾನ ನಮಗೂ ಈ ದಾವಣಗೆರೆ ಜನ ಐತಲ್ಲ ಅಭಿಮಾನ ನಮ್ಗೆಲ್ಲರೂ ಐತಿ, ಎಲ್ಲ ಪಕ್ಷದವ್ರಿಗೂ ಅಭಿಮಾನ ಐತಿ. ಆದ್ರೆ ವಾತಾವರಣ ನೋಡಿ ಹೇಳೋದು ಅವ್ರು ಗೆದ್ದರ ಇನ್ನೂ ಭಾಳ ಕೆಲಸ ಆಗ್ಬೇಕಿದ್ರಿ. ಬೇರೆ ಕಡೆ ಎಲ್ಲ ಆ ಕಡೆ ಎಲ್ಲ ಭಾಳ ಸ್ಮೆಲ್ ಐತಿ. ಒಂದು ಸ್ವಲ್ಪ ಆ ಕಡೆ ಅಲ್ಲಿ ಅಭಿವೃದ್ಧಿ ಆಗಬೇಕು, ಅವ್ರು ಮುಂದುವರಿಬೇಕಂದ್ರೆ. ಈ ಸಲ ಗೆದ್ದೇ ಗೆಲ್ತಾರೆ, ಆದ್ರೆ ಮುಂದೆ ಅವ್ರು ಚೆನ್ನಾಗಿ ಕೆಲಸ ಮಾಡಿದ್ರೆ ಇನ್ನೊಂದು ಸಲ ನೆಕ್ಸ್ಟ್ ಗೆಲ್ತಾರೆ. ಮತ್ತು ಅವರು ಸರಿ ಮಾಡಲಿಲ್ಲ ಅಂದರೆ ಮತ್ತು ಏನು ಮಾಡೋಕ್ಕಾಗೋದಿಲ್ಲ, ಬೇರೆ ಪಕ್ಷ ಬರ್ತೈತಲ್ಲಿ. ಈ ಅಂತಾರೆ ಅದು ಅನ್ನೋದು ಸ್ವಭಾವ ರೀ ಅಂತಾರೆ, ಆದ್ರೆ ಆಗೋದಿಲ್ಲ ಅದು. ಆದ್ರೆ ಸ್ವಲ್ಪ ಆಗ್ತೈತೆ ಅಷ್ಟೇ. ಸ್ವಲ್ಪ ಒಟ್ಟು ಕಡಿಮೆ ಆಗ್ಬೋದು, ಗೆಲ್ತಾರೆ. ಭಾಳ ಅದರಲ್ಲಿ ಗೆಲ್ತಿದ್ದಾರಲ್ಲ ಅವ್ರ ತಾತ ಅವರು, ಇವರು ಸ್ವಲ್ಪರಲ್ಲಿ ಗೆಲ್ತಾರೆ. BJP ಪಕ್ಷ ಬೇಕು ಸರ್. ಯಾಕಂದರೆ ಈಗಾಗಲೇ BJPಯವರು ಸ್ಮಾರ್ಟ್ ಸಿಟಿ ತಂದು ಇಡೀ ಹಳೆ ನಗರ ಅಭಿವೃದ್ಧಿ ಮಾಡಿದೆ ಸರ್. ಈ 25 ವರ್ಷ ಆಳ್ವಿಕೆ ಮಾಡಿದಂಥ ಶಾಸಕರು ಏನು ಮಾಡಿಲ್ಲ ಅಂಥೇಳಿ ಶ್ರೀಸಾಮಾನ್ಯರ ಆ ಭಾಗದ ಜನ ಹೇಳ್ತಾ ಇದ್ದಾರೆ. ಈಗಲೇ ಕಳೆದ 3 ವರ್ಷ ನೋಡಿದ್ದಾರೆ ಇವರು ಅಭಿವೃದ್ಧಿಗಳ ಸಂಬಳ ಕೊಡೋಕೆ ದುಡ್ಡಿಲ್ಲ. ಶ್ರೀನಿವಾಸ ದಾಸ್ ಕರಿಯಪ್ಪನವರು ಶ್ರೀಸಾಮಾನ್ಯ ಮನುಷ್ಯ, ಸಾಮಾಜಿಕ ಕಳಕಳಿ ಇರೋಂಥ ಮನುಷ್ಯ. ಅವ್ರ ತಂದೆಯರ ಒಂದು ಮೌಲ್ಯಯುತ ರಾಜಕಾರಣ ಮಾಡಿ ಶೋಷಿತ ವರ್ಗದ ಪರವಾಗಿ ಹೋರಾಟ ಮಾಡಿದಂಥ ಮನುಷ್ಯ ಆತ. ಹಂಗಾಗಿ ಅದೇ ಹಾದಿಯಲ್ಲಿ ಬಂದಂಥ ಶ್ರೀನಿವಾಸನ್ನ ಈ ಸರಿ ಕೈ ಹಿಡಿದೇ ಹಿಡಿತಾರೆ ದಾವಣಗೆರೆ ದಕ್ಷಿಣ ಭಾಗದಲ್ಲಿ. ಶ್ರೀನಿವಾಸ ದಾಸ್ ಕರಿಯಪ್ಪ ಅವರ ಮನೆಯವರಾದಂಥ ಶ್ರೀಮತಿಯವರು ಮುಸ್ಲಿಂ ಕೇರಿಗಳಿಗೆಲ್ಲ ಓಟ್ ಕೇಳಕ್ಕೆ ಹೋದರೆ ಆ ಮುಸ್ಲಿಂ ಹೆಣ್ಮಕ್ಳು ಇವತ್ತು ಉಡಿ ತುಂಬಿ ಕಳಿಸ್ತಿದ್ದಾರೆ. ಹಂಗಾಗಿ ಗೆಲ್ಲೋದಂತೂ 100% ಸೂರ್ಯಚಂದ್ರ ಹುಟ್ಟೋದು ಎಷ್ಟು ಸತ್ಯನೋ ಗೆಲ್ಲೋದು ಅಷ್ಟೇ ಸತ್ಯ. ಅಂಗಡಿ ಮಾಡ್ಕೊಳೋದು ಏನು ಮಾಡಲ್ಲ ಅವರು. ಅವ್ರವ್ರ ಸ್ವಂತ ಅವ್ರು ಬೆಳೆ ಬೆಳೆಸ್ಕೊಂಡವ್ರು. ಓಟ್ ಯಾರ್ಯಾರು ಒಬ್ರಿಗೆ ಹಾಕೋಣ ಬಿಡ್ರಿ. ಬೇಡ ದುಡ್ಡು ಇಸ್ಕೋಬೇಡ, ಬೆಲೆ ಇರಲ್ಲ ನೋಡ್ರಿ. ಅವ್ರೊಂದು 500 ರೂಪಾಯಿ ಕೊಟ್ಟರೆ ನಾನು ಬಾಳೆ ಆಗಿದ್ದೆ, ಆಗಲ್ಲ. ನಾವು ಅಪ್ಪ ಗುಡ್ಡಿ ಇನ್ನೊಬ್ರು ಯಾಕೆ ಹೇಳ್ಬೇಕು ಸರ್? ಯಾರು ಬಂದೇನು ಏನೂ ಮಾಡಂಗಿಲ್ಲ, ನಮ್ಮ ಕಷ್ಟ ನಿಮಗೆ ತಪ್ಪಿದ್ದಲ್ಲ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.